GST ನ ತಗೊಂಬಂದಂತವ್ರು ಯಾರು? ಅವರೇ ಅಲ್ವಾ? ರೇಟ್ ಹೈಯೆಸ್ಟ್ ಹಾಕಿದವ್ರು ಯಾರು? 40%. ಓಕೆ, ಬಿಜೆಪಿನ. ಅದಾಗಿದ್ಮೇಲೆ ರೇಟ್ ಕಟ್ ಮಾಡಿದ್ದ ಯಾರು? ಬಿಜೆಪಿನೇ. ಯಾರನ್ನ ಮಲವಹಿಸಿಕೊಳ್ತಿದಾರ ಅವರು? ಇಲ್ಲಿ ವಿಚಾರ ಇರಬೇಕಾಗಿರೋದೇನು ಅಂತಂದ್ರೆ, ಯಾವ್ದೋ ಹಿಂದಿನ ಸರ್ಕಾರ ಮಾಡಿತ್ತು, ನಾವೇನಾದ್ರು ತಗೊಂಬಂದಿದೀವಿ, ಕಮ್ಮಿ ಮಾಡಿದೀವಿ ಅಂದ್ರೆ ಎಸ್, ದೇರ್ ಇಸ್ ಅ ಪಾಯಿಂಟ್ ಆಫ್ ಡಿಸ್ಕಷನ್. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಮ್ಮ ಪಾಪ ನನ್ನ ಮಿತ್ರರು ಹೇಳ್ತಾ ಇದ್ರು, ಬಂಪರ್ ಆಫರ್ ಬಂಪರ್ ಆಫರ್ ಕೊಟ್ಟಿದ್ದೀವಿ ದೀಪಾವಳಿಗೆ, ಬಂಪರ್ ಆಫರ್ ಡಿವೈಡ್ ಮಾಡ್ತೀನಿ ನಿಮಗೆ. ಭಾರತೀಯ ಜನತಾ ಪಾರ್ಟಿ 2017ರಿಂದ 2025 ಕಲೆಕ್ಟ್ ಮಾಡಿರೋದು 55.44 lakh crores GST. ಫೈನಾನ್ಸ್ ಮಿನಿಸ್ಟರ್ ಹೇಳಿಕೆ ಕೊಟ್ಟಿರೋದು 2.5 ಲಕ್ಷ ಕೋಟಿ ನಮಗೆ ಇದರಿಂದ ನಷ್ಟ ಆಗುತ್ತೆ ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳ್ತಾರೆ. ಅಂದ್ರೆ ಸರಿಸುಮಾರು 144 ಕೋಟಿ ಜನರನ್ನ ಡಿವೈಡ್ ಮಾಡಿದ್ರೆ ನೀವು 2.5 ಲಕ್ಷ ಕೋಟಿ 57 ರೂಪಾಯಿ ಕಮ್ಮಿ ಮಾಡಿದ್ರೆ 57 rupees you have reduced. ಏನೋ ಇವ್ರು ಹೇಳ್ತಾ ಇರೋದು ನೋಡ್ಬಿಟ್ರೆ ಒಂದ್ ವರ್ಷಕ್ಕೆ 57 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಪ್ರತಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಮೋಹನ್ ವಿಶ್ವಾಸ್ ಅವ್ರು ತೋರಿಸಿದ್ರು. ಮೋಹನ್ ವಿಶ್ವಾಸ್ ತೋರಿಸಿರೋದು ಹೆಂಗಿದೆ ಅಂತಂದ್ರೆ, ಗನ್ ಪಾಯಿಂಟ್ ಇಟ್ಬಿಟ್ಟು ಹೇಳಿದಾರೆ ಎಲ್ಲ ಕಂಪನಿಗಳಿಗೆ, ನೀವು ನಾಳೆ ಬೆಳಗ್ಗೆಯಿಂದ ನೀವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ತೋರಿಸಿಲ್ಲ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಪೀನಲೈಸ್ ಯು. ಬಿಕಾಸ್ ಇನ್ 2019 ನಾವು ಯಾವಾಗ ರೇಟ್ ಕಟ್ ಮಾಡಿದಾಗ ಯು ಡಿಡ್ ನಾಟ್ ಟ್ರಾನ್ಸ್ಫರ್ ದ ಬೆನಿಫಿಟ್ ಟು ದ ಕಸ್ಟಮರ್ಸ್. ಹಂಗಾಗ್ಬಿಟ್ಟು ನೀವು ಎಲ್ಲಾ ಪೇಪರ್ ಅಡ್ವರ್ಟೈಸ್ಮೆಂಟ್ ಅಲ್ಲೂ ನರೇಂದ್ರ ಮೋದಿ ಹಾಕಿರುವಂತ ಪ್ರಪಂಚದೊಳಗೆ, ಇದು ಬಿಟ್ಬಿಡಿ, ನಮ್ಮ ದೇಶ ಬಿಟ್ಬಿಡಿ, ಪ್ರಪಂಚದೊಳಗೆ ಯಾವ್ದಾದ್ರು ರೇಟ್ ಕಟ್ ಆಗಿದ್ಮೇಲೆ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಅನ್ನ ಅಡ್ವರ್ಟೈಸ್ಮೆಂಟ್ ಹಾಕಿ ತೋರಿಸಿರುವಂತದ್ದು ಎಲ್ಲರೂ ನಡೆದಿದ್ಯಾ? ಒಂದು. ಇವತ್ತು ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾ ಇದಾರೆ. ನಿನ್ನೆ H1B ವೀಸಾ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? 50% ಟ್ಯಾರಿಫ್ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? 80% ಕೆನಡಿಯನ್ ವೀಸಾ, ಏನ್ ಸ್ಟೂಡೆಂಟ್ ವೀಸಾ ಕಟ್ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? 32% ಆಸ್ಟ್ರೇಲಿಯನ್ ವೀಸಾ ಮೇಲೆ ರಿಜೆಕ್ಷನ್ಸ್ ಆಗ್ತಾ ಇಲ್ಲ, ಅದ್ರ ಬಗ್ಗೆ ಯಾಕೆ ಮಾತಾಡ್ಲಿಲ್ಲ? 93% ಹೋಮ್ ಕೇರ್ ಯುನೈಟೆಡ್ ಕಿಂಗ್ಡಮ್ ಒಳಗಡೆ ವೀಸಾ ರಿಜೆಕ್ಷನ್ಸ್ ಆಗ್ತದೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇವತ್ತು MSME ಸೆಕ್ಟರ್ ಒಳಗೆ 18 ಲಕ್ಷ ಕಂಪನಿಗಳು ಕ್ಲೋಸ್ ಆದವು ಯಾವಾಗ GST ಎಕ್ಸಿಸ್ಟಿಂಗ್ ಮೇಲೆ. ಯಾಕೆ ನರೇಂದ್ರ ಮೋದಿ ಅವರು MSMEಗಳಿಗೆ, ಸ್ಮಾಲ್ ಟ್ರೇಡರ್ಗಳಿಗೆ ಬೆನಿಫಿಟ್ ಕೊಡಲಿಲ್ಲ? ಇವತ್ತೇನಿದ್ರು ಮಲ್ಟಿನ್ಯಾಷನಲ್, ಹಿಂದೂಸ್ತಾನ್ ಯೂನಿಲಿವರ್ ಬೆನಿಫಿಟೆಡ್. ಇವತ್ತು ಯು ಆರ್ ಟಾಕಿಂಗ್ ಅಬೌಟ್ ಸೋ ಕಾಲ್ಡ್ ಡಾಬರ್, ದೇ ಆರ್ ಬೆನಿಫಿಟೆಡ್. ವಾಟ್ ಅಬೌಟ್ ದ ಸ್ಮಾಲ್ ಟ್ರೇಡರ್ಸ್? ಈ ದೇಶದೊಳಗೆ 80% ಆಫ್ ದ ಎಂಪ್ಲಾಯ್ಮೆಂಟ್ಸ್ ಇಸ್ ಜನರೇಟೆಡ್ ಬೈ MSMEs.